ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ತೇಜಸ್ವಿ ವಿಸ್ಮಯ ಪರಿಕಲ್ಪನೆಯ ಅನಾವರಣ ಆಗ್ತಾ ಇದೆ. ಇವತ್ತಿನಿಂದ ಜನವರಿ 26ರವರೆಗೂ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ಅವರಿಗೆ ಪುಷ್ಪ ಗೌರವ, ಜೀವನ, ಸಾಧನೆ, ಪ್ರಕೃತಿಯೊಂದಿಗಿನ ಒಡನಾಟ ಅನಾವರಣವಾಗಲಿದೆ. 1.8 ಲಕ್ಷ ಗುಲಾಬಿ, ಸೇವಂತಿಗೆಯಲ್ಲಿ ಈ ಬಾರಿ ಮನೆ ನಿರ್ಮಾಣ ಮಾಡಲಾಗಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ 3.2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. 10 ಲಕ್ಷಕ್ಕೂ ಅಧಿಕ ಜನರು ಫಲಪುಷ್ಪಕ್ಕೆ ಭೇಟಿ ನೀಡೋ ಸಾಧ್ಯತೆಯೂ ಇದೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ದರ ಇರಲಿದೆ. ಪ್ರತಿ ಫಲಪುಷ್ಪ ಪ್ರದರ್ಶನ ಒಂದು ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿರ್ತದೆ. ಆದರೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಒಂದು ತನ್ನದೇ ಆದ ವೈಖರಿಯನ್ನು ಹೊಂದ್ಕೊಂಡಿದೆ, ತನ್ನದೇ ವೈಶಿಷ್ಟ್ಯತೆಯನ್ನು ಹೊಂದ್ಕೊಂಡಿದೆ. ಸದ್ಯ ನಾನು ಲಾಲ್ಬಾಗ್ನಲ್ಲಿ ನಡೀತಿರುವಂತಹ 219ನೇ ಫಲಪುಷ್ಪ ಪ್ರದರ್ಶನದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತಾನೆ ಕರ್ನಾಟಕ ರಾಜ್ಯದ, ಭಾರತ ದೇಶದ ವಿವಿಧ ರೀತಿಯ ಪುಷ್ಪ ತಳಿಗಳನ್ನು ತಂದುಕೊಂಡು ಇವತ್ತು 3 ಲಕ್ಷಕ್ಕೂ ಅಧಿಕ ಫಲಪುಷ್ಪ ಪ್ರದರ್ಶನ ಆಗ್ತಾ ಇದೆ. ಜೊತೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಮತ್ತು ಬರಹದ ವಿಷಯ ಆಧಾರಿತಕ್ಕೆ ಸಮರ್ಪಿಸಲಾಗ್ತಾ ಇದೆ. ತೇಜಸ್ವಿ ಅವರು ಖಂಡಿತವಾಗಿಯೂ ಕನ್ನಡ ಕಂಡಂತಹ, ಕನ್ನಡ ಸಾಹಿತ್ಯ ಕಂಡಂತಹ ಮೇರು ಕೃತಿಕಾರರು. ಅದ್ರ ಜೊತೆಗೆ ಮಲೆನಾಡಿನ ಶಿವಮೊಗ್ಗ, ಕುಪ್ಪಳ್ಳಿ, ತೀರ್ಥಹಳ್ಳಿ ಭಾಗಗಳಲ್ಲಿ ಸಿಗುವಂಥ ಎಲ್ಲ ರೀತಿಯ ಹೂಗಳನ್ನು, ಪ್ರಭೇದಗಳನ್ನು ತಂದು ಇಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದೆ. ಅದೇ ರೀತಿ ತೇಜಸ್ವಿ ಅವರ ಜೀವಮಾನ ಸಾಧನೆ, ತೇಜಸ್ವಿ ಅವರ ಬೇಟೆಗಾರರಾಗಿ, ರೈತರಾಗಿ, ವಿಶಿಷ್ಟ ರೀತಿಯಲ್ಲಿ ಸಾಹಿತಿಯಾಗಿ ತನ್ನನ್ನು ಗುರುತಿಸ್ಕೊಳ್ತಾ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಹೊಸ ಪ್ರಭೇದಗಳನ್ನು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಇಟ್ಟಿದ್ದು. ಅಂದರೆ 3 ಲಕ್ಷಕ್ಕೂ ಅಧಿಕ ಫಲಪುಷ್ಪ ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಇಟ್ಟಿದ್ದಾರೆ. ಇದೇ ಸಂಜೆ 4 ಗಂಟೆಗೆ CM ಸಿದ್ದರಾಮಯ್ಯ ಅವರು ಬಂದು ಸಹ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ತೇಜಸ್ವಿ ಅವರು ಈ ಯುವ ಸಮೂಹವನ್ನು ಅತಿ ಹೆಚ್ಚಾಗಿ ತಮ್ಮ ಬರಹಗಳ ಮೂಲಕ ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದಾರೆ. ಅವರ ಸಾಹಿತ್ಯ ಆಗಿರ್ಬೋದು, ಅವರ ಬರವಣಿಗೆಗಳಾಗಿರ್ಬೋದು, ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಿದ್ರು, ಒಬ್ಬ ಬೇಟೆಗಾರರಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಚಿತ್ರಕಾರರಾಗಿ, ಒಬ್ಬ ರೈತನಾಗಿ, ಈ ರೀತಿಯಾಗಿ ತಮ್ಮ ಎಲ್ಲ ಜೀವನದ ಪರಿಯನ್ನು ಒಂದು ಕಲಾಕೃತಿಗಳ ಮೂಲಕ ಅನಾವರಣಗೊಳಿಸ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ತಿರೋ ಒಬ್ಬ ಚಿತ್ರಕಾರರಾಗಿರುವಂತಹ ಕಲಾಕೃತಿ ಆಗಿರ್ಬೋದು, ಒಬ್ಬ ಸಂಗೀತಗಾರನಾಗಿ ನುಡಿಸ್ತಾ ಇರುವಂಥ ಕಲಾಕೃತಿಗಳಾಗಿರ್ಬೋದು, ಒಬ್ಬ ಬೇಟೆಗಾರನಾಗಿ ನುಡಿಸ್ತಾ ಇರುವಂಥ ಕಲಾಕೃತಿಗಳು, ಅದ್ರ ಜೊತೆಗೆ ಒಬ್ಬ ಛಾಯಾಗ್ರಾಹಕನಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ, ಕರ್ನಾಟಕಕ್ಕೆ ತನ್ನದೇ ಆದಂತಹ ಒಂದು ವಿಪುಲವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸದ್ಯ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಬರವಣಿಗೆಗಳ ಮೂಲಕ ಅಗಾಧವಾದಂತಹ ಸಾಧನೆ ಮಾಡಿರುವಂತಹ ಎಲ್ಲ, ಅವರ ಹುಟ್ಟಿನಿಂದ ಸಾಯುವವರೆಗೂ ಎಲ್ಲ ಪ್ರತಿಯೊಂದು ಹೆಜ್ಜೆಯನ್ನು ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸವನ್ನು ಇವತ್ತು ತೋಟಗಾರಿಕೆ ಇಲಾಖೆ ಮಾಡ್ತಾ ಇದೆ. ಒಂದು ಕಡೆ ಪುಷ್ಪ ಪ್ರದರ್ಶನದ ಜೊತೆಗೆ ಈ ಬಾರಿಯ KP ಪೂರ್ಣಚಂದ್ರಶ್ರೀ ಅವರ ಸಂಪೂರ್ಣ ಜೀವನವನ್ನು ಜನರಿಗೆ, ಸಾರ್ವಜನಿಕರಿಗೆ, ಅವರ ಅಭಿಮಾನಿಗಳಿಗೆ ತೋರಿಸಿಕೊಡುವಂಥ ಕೆಲಸವನ್ನು ನಮ್ಮ ತೋಟಗಾರಿಕೆಗಳು ಮಾಡ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ವರ್ಷವೂ ಸಹ ಕಳೆದ ವರ್ಷ ವಾಲ್ಮೀಕಿ, BR ಅಂಬೇಡ್ಕರ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜೀವನ ಚರಿತ್ರೆಯನ್ನು ತೋರಿಸ್ತಾ ಹೋಗ್ತಾ ಇತ್ತು. ಈ ಬಾರಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನದ ವಿಶಿಷ್ಟತೆ, ಅವರ ನಡೆದು ಬಂದ ಹಾದಿ, ಸಾಧನೆಯ ವಿಚಾರಗಳನ್ನು ಜನಸಾಮಾನ್ಯರಿಗೆ ತೋರಿಸ್ತಾ ಇದೆ. 3 ಲಕ್ಷಕ್ಕೂ ಅಧಿಕ ವಿವಿಧ ರೀತಿಯ ಪ್ರಭೇದಗಳು, ಹೂವಿನ ಪ್ರಭೇದಗಳ ಜೊತೆಗೆ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಕೃಷಿ ಮಾಡಿರುವಂಥ KP ಪೂರ್ಣಚಂದ್ರ ತೇಜಸ್ವಿ ಅವರ ಸಂಪೂರ್ಣ ಜೀವನ ಸಾಧನೆ ಬಗ್ಗೆ ತೋಟಗಾರಿಕೆ ಇಲಾಖೆ ಸಾರ್ವಜನಿಕರಿಗೆ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.